सवि भोजना कार्यक्रमಕ್ಕೆ ಸ್ವಾಗತ। ಇವತ್ತು ನಾನು ನಿಮಗೆ ರಂಜಾನ್ ಸ್ಪೆಷಲ್ ಶೀರ್ ಕುರ್ಮಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ। ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ। ಮುಸ್ಲಿಂ ಬಾಂಧವರಿಗೆಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು। ನಾನು ಇಲ್ಲಿ 1/4 ಲೀಟರ್ ಅಷ್ಟು ತುಂಬಾ ಗಟ್ಟಿ ಇರುವಂತ ಫ್ಯಾಟ್ ಇರುವಂತ ಹಾಲು ತಗೊಂಡಿದ್ದೀನಿ। 1/4 ಕಪ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ। ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನಿಮ್ಮ ಸ್ವೀಟ್ನೆಸ್ ತಕ್ಕಾಗೆ ನೀವು ಹಾಕಬಹುದು। ನಂತರ ನೋಡಿ ನಾನು ಇಲ್ಲಿ ಒಂದು 2 ಬ್ಲಾಂಚ್ ಅಷ್ಟು ಈ ತರ ಶಾವಿಗೆ ತಗೊಂಡಿದ್ದೀನಿ, ಉದ್ದುದ ಶಾವಿಗೆ। ಇದರಲ್ಲೇ ಮಾಡಿ ಈ ರೋಸ್ಟೆಡ್ ಶಾವಿಗೆ ನೀವು MTR ಅಥವಾ ಇದೆಲ್ಲ ಬರುತ್ತಲ್ಲ ಅದರಲ್ಲಿ ಮಾಡಬೇಡಿ, ಇದೇ ರೀತಿಯಲ್ಲಿ ಮಾಡಿ ನೋಡಿ। ಈ ರೀತಿ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ ನಿಮಗೆ। ಇದರಲ್ಲಿ ನಾನು 1/4 ಭಾಗದಷ್ಟು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ। ನೋಡಿ ಇಲ್ಲಿ ನಾನು ಒಂದು 7-8 ಬಾದಾಮಿನ ಚೆನ್ನಾಗಿ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿ ಮೇಲೆ ಸಿಪ್ಪೆ ತೆಗೆದು ಈ ರೀತಿ ಉದ್ದುದ್ದಾಗಿ ನಾನು ಪೀಸ್ ಕಟ್ ಮಾಡಿಕೊಂಡಿದ್ದೀನಿ। ಹಾಗೆ ನೋಡಿ ಒಣ ಖರ್ಜೂರನೂ ಅಷ್ಟೇನೆ, ಇದನ್ನು ನೀರಲ್ಲಿ ನೆನೆಸಿ ಈ ರೀತಿ ಉದ್ದುದ್ದ ಕಟ್ ಮಾಡಿಕೊಂಡಿದ್ದೀನಿ। ಇದನ್ನು ಒಂದು 2 ಒಣ ಖರ್ಜೂರ ತಗೊಂಡಿದ್ದೀನಿ। ನಂತರ ಪಿಸ್ತಾ, ಇದು ಒಂದು 7-8 ಪಿಸ್ತಾನ ನಾನು ನೀರಲ್ಲಿ ನೆನೆಸಿ ಅದ್ರ ಮೇಲ್ಗಡೆ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿಕೊಂಡಿದ್ದೀನಿ। ಗೋಡಂಬಿ ಒಂದು 10 ಗೋಡಂಬಿ, ಒಂದು 15 ಒಣ ದ್ರಾಕ್ಷಿ, ಸ್ವಲ್ಪ ಕೇಸರಿ ಎಳೆ ನೋಡಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರು ನೋಡಿ, 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ। ನೋಡಿ ಮಾಡೋ ವಿಧಾನ ನೋಡ್ಕೊಳ್ಳೋಣ। ಮೊದಲಿಗೆ ಒಂದು ಬಾಣಲಿಗೆ ನಾನು ಕಾಯಕ್ಕೆ ಇಟ್ಕೊಂಡಿದ್ದೀನಿ। ಇದು ಕಾದ ತಕ್ಷಣ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ತೀನಿ। ತುಪ್ಪ ಬಿಸಿ ಆದ ತಕ್ಷಣ ಈ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ। ಸಿಮ್ಮಲ್ಲಿ ಇಟ್ಕೊಂಡು ಇದನ್ನ ಲೈಟ್ ಬ್ರೌನ್ ಆಗಬೇಕಂತ ಫ್ರೈ ಮಾಡ್ತೀನಿ, ತುಂಬ ಓವರ್ ಫ್ರೈ ಮಾಡಬೇಡಿ। ಲೈಟ್ ಬ್ರೌನ್ ಆದ್ರೆ ಸಾಕು। ಈಗ ಇದಕ್ಕೆ ನಾನು ಶಾವಿಗೆ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ। ರಂಜಾನಲ್ಲಿ ಉಪವಾಸ ಇರೋದ್ರಿಂದ ಅವರು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಜಾಸ್ತಿ ಇದು ಮಾಡ್ತಾರೆ। ನೀವು ಇದೇ ಡ್ರೈ ಫ್ರೂಟ್ಸ್ ಎಲ್ಲ ಇದಕ್ಕೆ ನಿಮ್ಗೆ ಯಾವ್ದು ಇಷ್ಟ ಇರುತ್ತೆ ಆ ಡ್ರೈ ಫ್ರೂಟ್ಸ್ ಎಲ್ಲಾನು ಆ್ಯಡ್ ಮಾಡ್ಕೊಬೋದು। ಸಾಕು, ಈಗ ನಾನೇನ್ ಮಾಡ್ತಾ ಇದ್ದೀನಿ, ಇದನ್ನ ತೆಗೆದು ಇಟ್ಕೊಳ್ತೀನಿ। ಈಗ ಇದಕ್ಕೆ ನೋಡಿ ಇದೇ ಒಲೆ ಮೇಲೆ ನಾನು ಹಾಲನ್ನ ಕಾಯೋದಕ್ಕೆ ಇಡ್ತಾ ಇದ್ದೀನಿ। ಹಾಲು ಚೆನ್ನಾಗಿ ಕಾಯಿನ ಈ ರೀತಿ 1 ಸ್ಪೂನ್ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಫುಲ್ ಸಿಮ್ ಮಾಡಿ ಒಂದು 5 ನಿಮಿಷ ಈ ರೀತಿನೇ ಬಿಡಿ, ಯಾಕಂದ್ರೆ ಹಾಲಲ್ಲಿರೋ ರಾ ಸ್ಮೆಲ್ ಹೋಗ್ಬೇಕು ಮತ್ತೆ ಸ್ವಲ್ಪ ಗಟ್ಟಿಯಾಗಲಿ ಹಾಲು। ನೋಡಿ ನಾನೇನು ಡ್ರೈ ಫ್ರೂಟ್ಸು ಮತ್ತು ಶಾವಿಗೆ ಹುರಿದಿದ್ದೆ, ಅದಕ್ಕೆ ಹಾಲು ಹಾಕಿದೆ, ಆಗ ಕ್ಯಾಮ್ರಾ ಆನ್ ಆಗಿರಲಿಲ್ಲ। ನಾನು ಹಾಲು ಹಾಕ್ಕೊಂಡು ಇದನ್ನು 1-2 ಸೆಕೆಂಡು ಬೇಯೋದಕ್ಕೆ ಬಿಡ್ತೀನಿ, ನೀಟಾಗಿ ಸಾಫ್ಟಾಗಿ ಬೇಯಲಿ ಇದು। ಬೇಕಾದ್ರೆ ಈಗ ಇದಕ್ಕೆ ನಾನು ಕೇಸರಿ ಎಳೆ ಹಾಕ್ತಾ ಇದ್ದೀನಿ। ಈ ಕೇಸರಿ ಎಳೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ। ಗ್ಯಾಸ್ ಒಂದು ಮೀಡಿಯಂ ಫ್ಲೇಮಲ್ಲಿ ಇರಲಿ, ಯಾವುದೇ ಕಾರಣಕ್ಕೂ ರೈಸ್ ಮಾಡಬೇಡಿ। ಆಗಿದೆ, ಶಾವಿಗೆ ನೀಟಾಗಿ ಬೆಂದಿದೆ ಅಂದಾದ್ಮೇಲೆ ಈಗ ನಾನು ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ। ಸಕ್ಕರೆ ನೋಡಿಕೊಂಡು ನಿಮ್ಮ ಸ್ವೀಟ್ಗೆ ಅನುಗುಣವಾಗಿ ಹಾಕೊಂಡು ಜಸ್ಟ್ ಒಂದ್ಸಲ ಮಿಕ್ಸ್ ಕೊಟ್ಟು 1-2 ಸೆಕೆಂಡ್ ಹೀಗೆ ಬಿಡಿ, ಬೇಗ ಸಕ್ಕರೆ ಮಿಕ್ಸ್ ಆಗುತ್ತೆ, ಚೆನ್ನಾಗಿ ಕರಗುತ್ತೆ। ನಾನೀಗ ಲಾಸ್ಟಲ್ಲಿ ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ। ಏಲಕ್ಕಿ ಪೌಡ್ರ್ ಹಾಕ್ಬಿಟ್ಟು ಆಫ್ ಮಾಡ್ಕೊಳ್ಳಿ। ಆಫ್ ಮಾಡ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ ಸರ್ವ್ ಮಾಡೋಣ, ರೆಡಿಯಾಗಿದೆ। ನೀವು ಕೂಡ ಈ ರಂಜಾನ್ಗೆ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ। ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ। ಮತ್ತಷ್ಟು ಟೇಸ್ಟಿ ಮತ್ತು ಎಮ್ಮಿ ರೆಸಿಪಿಗಾಗಿ ಸವಿ ಭೋಜನ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ। ಥ್ಯಾಂಕ್ ಯು।